ಹಾಗಂತ ನಾವು ಯಾವುದನ್ನು ಹೇಳಲಿಕ್ಕಾಗಲ್ಲ. ಒಬ್ಬ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಡೀ ವಿಶ್ವಕ್ಕೆ ಒಂದು ಮಾದರಿ ಆದರು. ಕೂತಂಥ ಜಾಗದಲ್ಲೇ UGD ಸಿಸ್ಟಮ್ ಹೇಗಿರಬೇಕು ಅಂತ ಮಾಡೋದಂಥವ್ರು ಅವರೇ ಮೊದಲು. ಫುಟ್ಪಾತ್ನ ವಿನ್ಯಾಸವನ್ನು ಕೊಟ್ಟಂಥವ್ರು ಅವರು ಮೊದಲು. ಕಸದ ವಿಲೇವಾರಿಯನ್ನು ಕೊಟ್ಟಂಥವ್ರು ಅವರು ಮೊದಲು. ಹಾಗಾಗಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಏನು ಮಾಡಬೇಕನ್ನುವಂಥ ಚಿಂತನೆ ಒಬ್ಬ ರಾಜರಾದಂಥವ್ರಿಗಿದ್ರು. ಹಾಗಾಗಿ ಅವ್ರಿಗೆ ಆ ಕಲ್ಪನೆ ಇರುತ್ತೆ, ಕೆಲಸ ಮಾಡ್ತಾರೆ. ಅದು ನಂಬಿಕೆ ಇಡೀ ಜನಸಾಮಾನ್ಯನಿಗೆ ಇದೆ. ಇಲ್ಲ, ನಾವು ಆಗಲೇ ಒಂದು ಸಂಕಲ್ಪವನ್ನು ನಮ್ಮ ಕಾರ್ಯಕರ್ತರುಗಳು ಮಾಡಿದ್ರು, ನಾನೆಲ್ಲ ಮಾಡುವಂಥದ್ದು. ಎಲ್ಲರೂ ನಾವು ಒಂದೇ ಮಾತನ್ನು ಹೇಳ್ತಾ ಇರೋದು, ಭಾರತೀಯ ಜನತಾ ಪಕ್ಷ ನಮಗೆ ಇರುವಂಥದ್ದು 370. ಹಾಗಾಗಿ 370,000ದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಿಶ್ಚಿತವಾಗಿ ಹೈಯೆಸ್ಟ್ ಲೀಡ್ನ ಮೂಲಕವಾಗಿ ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಭಾರತ ದೇಶದ ಭವಿಷ್ಯಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ಆಗ್ತಾರೆ ಎನ್ನುವಂಥ ನಂಬಿಕೆ 140 ಕೋಟಿ ಜನ ಕೊಡ್ತಾ ಇದ್ದಾರೆ. 1998ರಲ್ಲಿ ಜಾತಿಯ ಪ್ರಶ್ನೆಗಳು ಬಂದಿದ್ದಂಥ ಸಂದರ್ಭದಲ್ಲೇ ಆಗಲೂ ನನಗೆ ಲೋಕಸಭೆಗೆ ನಿಂತ್ಕೊಳ್ಳಿಕ್ಕೆ ಕೇಳೋರು. ಆಗ ನಾನು ಮಾತನ್ನು ಹೇಳಿದೆ, ಕಾಂಗ್ರೆಸ್ಸಲ್ಲಿ ವಿಶ್ವನಾಥ್ ಅವರಿದ್ದಾರೆ, ಜನತಾದಳದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಹಿಂದುಳಿದವರು ಬೇಕು ಅಂತ ಹೇಳಿ ನಾವು ವಿಜಯಶಂಕರ್ ಅವ್ರನ್ನ ಅದಕ್ಕೆ ಕ್ಯಾಂಡಿಡೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅವತ್ತೇ ನಾವು ಯಾವುದೇ ಜಾತಿ ಧರ್ಮವನ್ನು ಮೀರಿ 1,00,000 ಓಟಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಅವತ್ತು ಮಾಡಿದ್ವಿ. 2ನೇ ಬಾರಿ ಕೂಡ ವಿಜಯಶಂಕರ್ ಅವರು ಗೆದ್ದು ಬಂದಿದ್ರು. ಆದರೆ ಇವತ್ತು ನಮಗೆ ಜಾತಿಯನ್ನು ಮೀರಿ ನಾವು ಒಳ್ಳೆ ಲೀಡಲ್ಲಿ ಗೆಲ್ಲಿಸ್ತೀವಿ ಅನ್ನುವಂಥ ನಂಬಿಕೆ ನಮಗಿದೆ. ಸಂಕಲ್ಪ, ಇದು ನಮ್ಮ ಸಂಕಲ್ಪ. 370 ವಿಧಿ ಏನಿದೆ ಅದನ್ನು ಇವತ್ತು ದೀನ್ ದಯಾಳ್ ಉಪಾಧ್ಯಾಯರು, ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಕಲ್ಪನೆ ಏನಿದೆ ಅದನ್ನು ಮಾಡುವಂಥ ಒಂದು ಪ್ರಯತ್ನಕ್ಕೆ ನಮ್ಮ ಒಂದು ಶಕ್ತಿಯನ್ನು ಹಾಕಬೇಕಂತ ಜನಸಾಮಾನ್ಯರಲ್ಲಿ ಕೇಳ್ಕೊತೀವಿ. ನಮ್ಮ ಪಕ್ಷ ಹೇಗೆ ಅಂದರೆ ಒಂದು ಕುಟುಂಬ ಇದ್ದಾಗ. ಈಗ ರಾಮದಾಸ್ಗೆ ಕಳೆದ ವರ್ಷ 30 ವರ್ಷ ರಾಜಕಾರಣ ಮಾಡಿದಂಥವನಿಗೆ ಟಿಕೆಟ್ ಇಲ್ಲ, ಇನ್ಯಾರು ಕೊಡ್ಬೇಕು ಹೇಳಪ್ಪ ಅಂದರು. ಸಾಮಾನ್ಯ ಕಾರ್ಯಕರ್ತನ ಕೊಡಿ ಹಿಂದೆ ನಾನು. ಏನು ಕಾರಣ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು 10 ವರ್ಷಗಳ ಕಾಲ 2014ರಲ್ಲಿ ಅವರು ಇಲ್ಲಿ ಬಂದಾಗ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ನಾವೆಲ್ಲರೂ ಕೂಡ ಸಹಜವಾಗಿ ನಮ್ಮ ಮನೆಯ ಹಣವನ್ನು ಹಾಕ್ಕೊಂಡೇ ನಾವು ಚುನಾವಣೆಯನ್ನು ಮಾಡಿದಂಥವ್ರು. ಹಾಗಾಗಿ ಇಲ್ಲಿ ಯಾವುದಕ್ಕೋ ಕಾರಣ ಬೇಕು, ಇನ್ನೊಂದು ಮತ್ತೊಂದು ಅಂತ ಪ್ರಶ್ನೆ ಇಲ್ಲ. ಕೇಂದ್ರದ ರಾಜ್ಯದ ನಾಯಕರು ನಿರ್ಣಯ ಮಾಡಿದ್ರು. ಯಾಕೆ ಮಾಡಿದ್ರಿ ಅಂತ ನಾವು ಕ್ವಶನ್ ಮಾಡೋ ಪ್ರಶ್ನೆನೇ ಇಲ್ಲ. ನಿರ್ಣಯ ಮಾಡಿದರೆ ಅದನ್ನು ಒಪ್ಪಿ ನಾವು ಕೆಲಸ ನಾವು ಮಾಡ್ತೀವಿ. ಇಲ್ಲ, ಆ ಥರ ಇಲ್ಲ. ಒಂದು ಕ್ಲಸ್ಟರ್ ಪ್ರಮುಖನಾಗಿ ಸಹಜವಾಗಿ 4 ಕ್ಷೇತ್ರಗಳಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿರ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ಕೂಡ ಸಹಜವಾಗಿ ಚರ್ಚೆಗಳಾಯಿತು. ಹಾಗೆ ನಮ್ಮ ಕ್ಲಸ್ಟರಲ್ಲಿ ಯಾರ್ಯಾರು ಕೇಳಿದ್ದಾರೆ ಅನ್ನುವಂಥ ಪಟ್ಟಿ ನಮ್ಮ ಹತ್ರ ಇತ್ತು. ಅದನ್ನು ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ಬಾಗಲಕೋಟೆಗೆ ಕಳಿಸ್ಕೊಟ್ಟಿದ್ರು. ಬಹುತೇಕ ಅಲ್ಲಿರುವಂಥ ಎಲ್ಲ ಇಂಡಿವಿಜುವಲ್ ಒಪಿನಿಯನ್ಗಳನ್ನು ತೊಗೊಂಡಿದ್ವಿ. ಹಾಲಿ ಸಂಸದರೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಸುಮಾರು 80% ಜನ ಅಲ್ಲಿ ಹೇಳಿದ್ರು ಬಾಗಲಕೋಟೆನಲ್ಲಿ. ಆ ವರದಿಯನ್ನು ಕೂಡ ನಾನು ಸಬ್ಮಿಟ್ ಮಾಡಿದ್ದೆ. ಹಾಗಾಗಿ ನಮ್ಮ ಪಕ್ಷದ ಕೆಲಸ ಏನು ಕೊಟ್ಟಿದೆ ಅಷ್ಟು ಕೆಲಸವನ್ನು ನಾನು ಮಾಡಿದ್ದೆ. 2 ಬಾರಿ ಸಂಸದರಾಗಿ ಟಿಕೆಟ್ ಮಿಸ್ ಆಗಿದೆ. ಈಗ ಯಡಿಯೂರಪ್ಪ ಅವರು ಅಭ್ಯರ್ಥಿ ಆಗಿದ್ದಾರೆ, ಇವರ ಗೆಲುವಿಗೆ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿದ್ದಂತಹ ಯಾರೇ ಆಗಿರಲು ಕೂಡ ಅದನ್ನೆಲ್ಲವನ್ನು ಮರೆತು ಕೆಲಸವನ್ನು ಮಾಡಬೇಕು, ಅದು ನಿರೀಕ್ಷೆ ಇದೆ. ಅದರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತನೇ ನಮ್ಮ ಪಕ್ಷದಲ್ಲಿ ಬಹಳ ಮುಖ್ಯ. ಒಬ್ಬ ಬೂತಿನ ಅಧ್ಯಕ್ಷ ಇದ್ದಾನಲ್ಲ, ಅವನೇ ನಮಗೆ ಸರ್ವಸ್ವ. ಅವನೇ ನಮಗೆ ರಾಷ್ಟ್ರದ BJP ಅಧ್ಯಕ್ಷ ಇದ್ದಂಗೆ, ನಡ್ಡಾ ಇದ್ದಂಗೆ ನನ್ನ ಬೂತಿನ ಎಲ್ಲ ಅಧ್ಯಕ್ಷಗಳು. ಹಾಗಾಗಿ ಅವರು BJPಯನ್ನು ಅತಿ ಹೆಚ್ಚು ಮತದಿಂದ ಗೆಲ್ಲಿಸ್ತಾರೆ ಅನ್ನುವಂಥ ನಂಬಿಕೆ ನಮಗೆ. ಮಾಧ್ಯಮಗಳ ಜೊತೆ ಮಾತಾಡ್ತಾರೆ ಅಂತಂದ್ರೆ, ನಾನು ಸಂಸದನಾಗಿದ್ದೆ, ಯಾವುದೋ ಒಬ್ಬ ರೀತಿ ಕಸ ಇದ್ರು ಕೂಡ ನನಗೆ ಸಮಸ್ಯೆ ಮಾಡಿದ್ರು, ನೀರಿನ ಸಮಸ್ಯೆ ಆದ್ರೂ ಕೂಡ, ರಸ್ತೆ ಸಮಸ್ಯೆ, ಏನೇ ಸಮಸ್ಯೆ ಆದ್ರೂ ಕೂಡ ನಾನು ಫೋನ್ ಮಾಡ್ತಾ ಇದ್ರು. ಎಲ್ಲ ಟೈಮ್ ಪೊಲೀಸ್ ಪ್ರಮಾಣ ಏನೇದು ಕೂಡ ನಾನು BJP ಅಭ್ಯರ್ಥಿ ವೀರ್ ಚಾಮರಾಜ ಅವರು ಆಯ್ಕೆ ಆಗಿದ್ದಾರೆ. ಇವತ್ತು ನಿಮ್ಮ ಮನೆಗೆ ಬಂದಿದ್ದಾರೆ. ಸಹಜವಾಗಿ ಈ ಬಾರಿಯ ನಮ್ಮ ಸಂಕಲ್ಪ ಭಾರತೀಯ ಜನತಾ ಪಕ್ಷ 370 ಸ್ಥಾನಗಳನ್ನು ಗೆಲ್ಲಬೇಕು. NDA 400 ಪಾರ್ ಅನ್ನುವಂತಹ ಒಂದು ಏನು ಮೋದಿಯವರ ಒಂದು ಕಲ್ಪನೆ ಇದೆ ಅದನ್ನು ಸಾಕಾರಗೊಳಿಸುವಂಥ ಜವಾಬ್ದಾರಿ ನಮ್ಮದಿತ್ತು. ಹಾಗಾಗಿ ಈ ಲೋಕಸಭೆಯ ದೃಷ್ಟಿಯಿಂದ ಚರ್ಚೆಗಳಾದಾಗ
ನಾನು ಎಲ್ಲರಿಗೂ ಒಂದು ಸ್ಪಷ್ಟ ಮಾಡಿದ್ದೆ, ಬಹಳ ಜನ ಈ ಕ್ಷೇತ್ರದ ಅಭ್ಯರ್ಥಿ ಆಗ್ತಾ ಇದ್ದೀರಾ ಅಂತ ಹೇಳಿದಾಗಲೂ ಕೂಡ ಕೇಂದ್ರಕ್ಕೆ ನಾನು ಒಂದು ವಿಚಾರ ಕೊಟ್ಟಿದ್ದೆ, ನಾನು ಅಭ್ಯರ್ಥಿ ಅಲ್ಲ. ಹಾಗಾಗಿ ನನಗೆ ಜವಾಬ್ದಾರಿಯನ್ನ ಇವತ್ತು ಇಡೀ ರಾಜ್ಯದಲ್ಲಿ ಸ್ವನಿಧಿ ಯೋಜನೆಯ ಫುಟ್ಪಾತ್ ವೆಂಡರ್ಗಳಿಂದ ಹಿಡಿದು ಆ ಯೋಜನೆಯನ್ನು ನಾನು ಕೊಟ್ಟರು. ಜೊತೆಗೆ ಹೊಸದಾಗಿ ಲಾಂಚ್ ಆದಂಥ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬ ದಿವಸ ಲಾಂಚ್ ಆದಂಥ ವಿಶ್ವಕರ್ಮ ಯೋಜನೆಯನ್ನು ನಾನು ಕೊಟ್ಟರು. ಇಡೀ ರಾಜ್ಯದಲ್ಲಿ 2 ಬಾರಿ ನಾನು ಇಡೀ ರಾಜ್ಯವನ್ನು ಸಂಚಾರ ಮಾಡಿದೆ 4 ತಿಂಗಳಿಂದ. ಇವತ್ತು ಸಂತೋಷ ಆಗುತ್ತೆ ನಮಗೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಹೈಯೆಸ್ಟ್ ನಂಬರ್ 1 ಸ್ಥಾನದಲ್ಲಿದ್ದೀವಿ. 1,25,00,000 ಜನ ನೋಂದಾವಣೆ ಆದರೆ ಕರ್ನಾಟಕ 1,30 ಲಕ್ಷ ನೋಂದಾವಣೆ ಮಾಡಿದ್ದೀವಿ. ಈ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು ಅಂತ ಸಂತೋಷಪಟ್ಟೆ. ಇದ್ರ ಮಧ್ಯದಲ್ಲಿ ನನಗೆ ದೆಹಲಿಯಿಂದ ಒಂದು ಕಾಲ್ ಬಂತು. ಆಗ ಅವರು ಒಂದು ಮಾತು ಹೇಳಿದ್ರು, ಹೌದು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೀರಿ, ಹಾಗಾದರೆ 4 ಲೋಕಸಭೆಗಳ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಕ್ಲಸ್ಟರಲ್ಲಿ ಅಂತೇಳಿ ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನ 4 ಲೋಕಸಭೆಗಳ ಕ್ಲಸ್ಟರ್ನ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ 4 ಕ್ಷೇತ್ರಗಳನ್ನು ಗೆಲ್ಲಿಸುವಂಥ ನಮ್ಮ ಕಾರ್ಯಕರ್ತರ ಉತ್ಸಾಹ ಏನಿದೆ, ಹಾಗೆ ಭಾರತೀಯ ಜನತಾ ಪಕ್ಷದ ಜೊತೆಗೆ ಜನತಾದಳವನ್ನೂ ಕೂಡ ಜೋಡಿಸಿಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ಇಲ್ಲಿದೆ. ಹಾಗಾಗಿ ಆ ಕೆಲಸವನ್ನು ಮಾಡುವಂಥದ್ದನ್ನು ನನಗೆ ಅವಕಾಶವನ್ನು ಕೊಟ್ಟರು. ನಿನ್ನೆ ಸಹಜವಾಗಿ ನಮ್ಮೆಲ್ಲರ ನಿರೀಕ್ಷೆಯ ಪ್ರಕಾರದಲ್ಲೇ ಯದುವೀರವ್ರನ್ನ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದ್ದು ನಮ್ಮೆಲ್ಲರಿಗೂ ಆನಂದವನ್ನು ಕೊಟ್ಟಿದೆ. ಹಾಗಾಗಿ ಆ ಒಂದು 500 ವರ್ಷಗಳ ಕಾಲದ ಒಂದು ಪರಂಪರೆ ಇರುವಂತಹ ಆ ಒಂದು ಕುಟುಂಬಕ್ಕೆ ಒಂದು ಸ್ಥಾನವನ್ನು ಕೊಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಕೊಟ್ಟಿದೆ. ಯದುವೀರ್ ಎ ಮ್ಯಾನ್ ಆಫ್ ವಿಷನ್. ಹಾಗಾಗಿ ಅವರನ್ನ ಒಬ್ಬ ಯುವಕ ಇದ್ದಾರೆ, 32 ವರ್ಷದಲ್ಲಿ ರಾಜಕಾರಣಕ್ಕೆ ಬಂದರೆ ಇನ್ನು ಬಹಳ ವರ್ಷ ರಾಜಕಾರಣವನ್ನು ಮಾಡಬಹುದು ಈ ದೇಶದಲ್ಲಿ ಅನ್ನುವಂಥ ಒಂದು ಆಸೆಯಿಂದ ಇವತ್ತು ಅವ್ರನ್ನ ಗೆಲ್ಲಿಸಿ ಕಳಿಸುವಂಥ ಜವಾಬ್ದಾರಿ ಇಡೀ ಜನಸಾಮಾನ್ಯರಿಗೆ ಸೇರಿದ್ದು. ಒಂದು ಸಂತೋಷ ಅಂದರೆ ಎಲ್ಲ ಬೇಕೋ ಬೇಡೋ ಬಹಳ ನೋವು ಸಂಗತಿ ಅಂತಂದರೆ ಕರ್ನಾಟಕದಲ್ಲಿ ಜಾತಿ 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 ಅಂತ ಆಗ್ತಾ ಇದೆ. ಆದರೆ ಎಲ್ಲವನ್ನ ಮೀರಿ, ಜಾತಿಗಳನ್ನು ಮೀರಿ, ಧರ್ಮವನ್ನು ಮೀರಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲರ ಜೊತೆಲಿ ಪ್ರೀತಿ ಇರುವಂತಹ ಯದುವೀರ್ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ನಮಗೆ ನಿರೀಕ್ಷೆ ಇದೆ, ಮೋದಿಯವರ ಆಸೆ ಪ್ರಕಾರದಲ್ಲಿ 370 ಸೀಟ್ಗಳೇನಿದೆಯೋ ಹಾಗೆ ನಮ್ಮ ಲೀಡ್ ಕೂಡ ಅದೇ ರೀತಿಯಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಹೊತ್ತು ನಾವಿವತ್ತು ಪ್ರಾರಂಭವನ್ನು ಮಾಡಿದ್ದೇವೆ. ಇವತ್ತು ಸಹಜವಾಗಿ ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಅಂದರೆ ನಮ್ಮ ಮನೆ ಅಲ್ಲ, ಇದೊಂದು ಕಚೇರಿ. ಸಹಜವಾಗಿ ನಮ್ಮ ಮನೆ ಯಾವಾಗಲೂ ನಮ್ಮ ಕಚೇರಿ ಇದ್ದ ರೀತಿಯಲ್ಲೇ ನಮ್ಮ ಮನೆ ಇದೆ. ಹಾಗಾಗಿ ಇವತ್ತು ತಾವಾಗೆ 100 ಜನ ಕಾರ್ಯಕರ್ತರುಗಳು ಇವತ್ತು ಬಂದು ಉತ್ಸಾಹದಲ್ಲಿ ಸಂಕಲ್ಪ ಮಾಡಿ ಹೋಗಿದ್ದಾರೆ. ಕಳೆದ ಬಾರಿ ನಾವು 1,03,000 ಮತಗಳನ್ನು ಕೊಟ್ಟಿದ್ವಿ. ನಮ್ಮ ಸಂಕಲ್ಪ ಇದ್ದಿದ್ದು 1 lakh ಕಾನ್ಸ್ಟಿಟ್ಯೂನ್ಸಿ ಮಾಡ್ತೀವಿ ಅಂತ. ಆದ್ರೆ 1,03,000 ಇತ್ತು. ಈಗ ಮತ್ತೆ ಸಹಜವಾಗಿ ಸಂಕಲ್ಪ ತಗೊಂಡಿದ್ದೀವಿ 10% ಮೋರ್ ಅಂತ. ಅದನ್ನು ಕೊಡುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ನಾಳೆ ಯದುವೀರವ್ರನ್ನ ಕೊಡಗು ಜಿಲ್ಲೆಯ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಸಭೆ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದು OBC ಸಮಾವೇಶವನ್ನು ಕೂಡ ಉದ್ಘಾಟನೆ ಮಾಡಿ ಅಲ್ಲಿಂದ ಬರ್ತಾರೆ. ಹಾಗಾಗಿ ಇವತ್ತು ಅದರ ಜೊತೆಯಲ್ಲೇ ನಾನು ಚಾಮರಾಜನಗರ, ಮಂಡ್ಯ, ಹಾಸನದ್ದು ಕೂಡ ಆ ಕ್ಲಸ್ಟರ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು 2 ಕಡೆ ದಳಕ್ಕೆ ಬಿಟ್ಟುಕೊಟ್ರೆ ಅವ್ರನ್ನ ಗೆಲ್ಲಿಸುವಂಥದ್ದು, 2 ಕಡೆ ಭಾರತೀಯ ಜನತಾ ಪಕ್ಷ ಗೆಲ್ಲಿಕ್ಕೆ ಬೇಕಾದಂಥ ಎಲ್ಲ ಪರಿಶ್ರಮವನ್ನು ಮಾಡುವಂಥ ಜವಾಬ್ದಾರಿಯನ್ನು ದೊಡ್ಡವರು ನನಗೆ ಕೊಟ್ಟಿದ್ದಾರೆ. ಅದನ್ನು ನೀಸುವಂಥ ಶಕ್ತಿಯನ್ನು ತಾಯಿ ಚಾಮುಂಡಿ ಕೊಡುವಂತೆ ಪ್ರಾರ್ಥನೆ ಮಾಡ್ತೀನಿ. ಈಗ ಮೈಸೂರು ಲೋಕಸಭಾ ಕ್ಷೇತ್ರ